ಎಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ನಾನು ನಿಮ್ಮ ರವಿಕುಮಾರ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ವಿನ್ಫಿನಿತ್ ಬಗ್ಗೆ ಆಲ್ರೆಡಿ ನಮ್ಮ ಟೀಮ್ ಪಾರ್ಟ್ನರ್ಸ್ ಎಲ್ರಿಗೂ ಗೊತ್ತಿದೆ. ಸೊ ಕಂಪನಿ ಏನೇನು ಶುರುವಾಗುತ್ತೆ, ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕೆಲವೊಂದು ಲೀಡರ್ಶಿಪ್ಗೆ ನಾವು ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಕರೋನಾ ಎಫೆಕ್ಟ್. ನಮ್ಮ ಎಲ್ಲ ಸ್ನೇಹಿತರಿಗೂ ಗೊತ್ತು. ಬಟ್ ಎಲ್ರಿಗೂ ಪ್ಲಾನ್ನ ತಿಳಿಸ್ಬೇಕಾಗಿರೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅಗೇನ್ ವಿನ್ಫಿನಿತ್ ಕಂಪನಿ ಕೂಡ ಒಂದು 5 ಪಿಲ್ಲರ್ಸ್ ಇಂದ ಶುರುವಾಗ್ತಾ ಇದೆ. ಸೊ 5 ಪಿಲ್ಲರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಒಂದು ಕಂಪನಿ. ಸೊ ಕಂಪನಿ ಬಗ್ಗೆ ಆಲ್ರೆಡಿ ಇನ್ನೇನು ಕಂಪನಿ ಶುರುವಾಗುತ್ತೆ ಜೂನ್ ಮಂತ್ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಕಂಪನಿ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಗೇನ್ ಈ ಕಂಪನಿನ ಮತ್ತೊಂದು ಪಿಲ್ಲರ್ ಅಂದ್ರೆ ಪ್ಲಾನ್. ಸೊ ಪ್ಲಾನ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೂರನೇದು ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ ತುಂಬಾನೇ ಮುಖ್ಯ. ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿರಬೇಕು. ಆ ಪ್ರಾಡಕ್ಟ್ ಚೆನ್ನಾಗಿದ್ರೆ ಮಾತ್ರ ನಾವು ಮೂವ್ ಮಾಡ್ಲಿಕ್ಕಾಗತ್ತೆ. ಸೊ ಕಂಪನಿ ಕೂಡ ಏನೆಲ್ಲ ಎಸೆನ್ಸಿಯಲ್ಸ್ ಥಿಂಗ್ಸ್ ಬೇಕು, FMCG ಪ್ರಾಡಕ್ಟ್ ಏನೇನು ಬೇಕು ಅದನ್ನೆಲ್ಲ ಲಾಂಚ್ ಮಾಡ್ತಾ ಇದೆ. ಸೊ ಅದು ನಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅಂದ್ರೆ ಹೆಲ್ತ್ ಕೇರ್ ಇರುತ್ತೆ, ಪರ್ಸನಲ್ ಕೇರ್ ಇರುತ್ತೆ, ಓರಲ್ ಕೇರ್ ಇರುತ್ತೆ. ಅಗೇನ್ ಬೇಬಿ ಕೇರ್ ಕೂಡ ಶುರು ಮಾಡ್ತಾ ಇದ್ದಾರೆ. ಜೊತೆಗೆ ಆಸ್ ಯೂಶುವಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮತ್ತೆ ಹೋಮ್ ಕೇರ್ ಪ್ರಾಡಕ್ಟ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಮತ್ತೊಂದು ಮೇನ್ ಟಾಪಿಕ್ ಏನಂದ್ರೆ ಲೀಡರ್ಶಿಪ್. ಸೊ ಯಾವುದೇ ಒಂದು ಕಂಪನಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಪ್ಲಾನ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಸೊ ಅಲ್ಲಿರುವಂತ ಲೀಡರ್ ಪವರ್ಫುಲ್ ಆಗಿದ್ದಾಗ ಮಾತ್ರ ನಾವು ಕಂಪನಿ ಬಗ್ಗೆ ಸ್ಟ್ರಾಂಗ್ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇವತ್ತು ವೆಸ್ಟೀಜ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ ಯಾವಾಗ ಅಂದ್ರೆ, ಸೊ ಅಲ್ಲಿರುವಂತ ಪವರ್ಫುಲ್ ಲೀಡರ್ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಾಗ ಮಾತ್ರ ಗೊತ್ತಾಗಿದ್ದು. ಸೊ ಇವತ್ತು ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ನಾನು ಪಾಲಿಟಿಕ್ಸ್ ನ ಮಾತಾಡ್ತಾ ಇಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ಸ್ ನ ತಿಳಿಸ್ಕೊಡ್ತೀನಿ. ಏನಂದ್ರೆ ಕರ್ನಾಟಕ ಸ್ಟೇಟ್ ನಲ್ಲಿ ಸೊ ಏನ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತು, ಅವಾಗ ಒಂದಷ್ಟು ಸೀಟ್ಸ್ ಬಗ್ಗೆ ಹೇಳಬೇಕು ಅಂತ ಬಂದಾಗ ಅಲ್ಲಿ ಪಕ್ಷಕ್ಕಿಂತ ಜಾಸ್ತಿ ಕೌಂಟ್ ಆಗಿದ್ದು ಒಂದು ಲೀಡರ್ಶಿಪ್ ಅಂತ ಹೇಳ್ತೀನಿ. ನಾನಿಲ್ಲಿ ಯಾವುದೇ ಪಕ್ಷದ ಏಜೆಂಟ್ ತರ ಮಾತಾಡ್ತಾ ಇಲ್ಲ. ಸೊ ಲೀಡರ್ಶಿಪ್ ಪವರ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೊ ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ ಮ್ಯಾಕ್ಸಿಮಮ್ ಸೀಟ್ಸ್ ಬಂತು ಅಂದ್ರೆ ಅದಕ್ಕೆ ಕಾರಣ ಪಕ್ಷ ಎಷ್ಟು ಅನ್ನೋದಕ್ಕಿಂತ ಜಾಸ್ತಿ ಆ ವ್ಯಕ್ತಿ ಮೇಲಿನ ನಂಬಿಕೆಯಿಂದನೇ ಜನ ಆಯ್ಕೆ ಮಾಡಿದ್ರು ಅಂದ್ರೆ ತಪ್ಪಾಗಲ್ಲ. ಸೊ ಅದೇ ರೀತಿ ಇವತ್ತೇನು ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂದ್ರೆ, ಸೊ ಇಲ್ಲಿರುವಂತ ಲೀಡರ್ಶಿಪ್. ಸೊ ಮಂಜುನಾಥ್ ಸರ್ ಅಂತ ಒಬ್ರು ಗ್ರೇಟ್ ಲೆಜೆಂಡ್ ನಮ್ಮ ಜೊತೆ ಇರೋದ್ರಿಂದ ಸೊ ಆ ಲೀಡರ್ಶಿಪ್ ಬಗ್ಗೆ ಯಾವುದೇ ಅನುಮಾನ ಪಡೋ ಅಗತ್ಯ ಇಲ್ಲ. 5ನೇದು ಹೇಳ್ಬೇಕು ಅಂದ್ರೆ ಎಜುಕೇಶನ್. ಇವತ್ತು ನಾವೇನ್ ಪ್ರೀವಿಯಸ್ ಕಂಪನಿನಲ್ಲಿ ಇದ್ವಿ, ಅಲ್ಲಿ ಮೇನ್ ಬಂದು ಎಜುಕೇಶನ್ ಅಂತ ನೋಡಿದ್ರೆ ಮಂಜುನಾಥ್ ಸರ್ ಹತ್ರ ಇದ್ದಂತ ಟ್ರೈನಿಂಗ್ ಮಾಡ್ಯೂಲ್ಸ್ ಇಡೀ ನಮ್ಮ ಪ್ರೀವಿಯಸ್ ಕಂಪನಿನಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಆ ಒಂದು ಎಜುಕೇಶನ್ ಸಿಸ್ಟಮ್ ಇಂದಾನೆ ಇವತ್ತು ನಾವಿಷ್ಟು ಒಂದು ಹಂತ ತಲುಪಲಿಕ್ಕೆ ಆಗಿದೆ. ಸೊ ಇನ್ನು 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ವಿಷನರಿ ಮ್ಯಾನೇಜ್ಮೆಂಟ್ ಇದೆ. ಜೊತೆಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ ಮಂಜುನಾಥ್ ಜೆ ಇದ್ದಾರೆ, ಮಹೇಶ್ ದೇಗುಲ ಸರ್ ಇದ್ದಾರೆ. ಸೊ ಫ್ರೀ ರಿಜಿಸ್ಟ್ರೇಷನ್ ಇದೆ. ಇಲ್ಲಿ ಒಂದು BVಗೆ ನಿಮಗೆ ₹2 ಕೌಂಟ್ ಆಗುತ್ತೆ. ಸೊ ವಿನ್ಫಿನಿತ್ ನಲ್ಲಿ ನಾನು ನಿಮಗೆ ಮೇನ್ ಟಾಪಿಕ್ ಇವತ್ತು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು 8 ways ಆಫ್ ಇನ್ಕಮ್ ಇದೆ. ಸೊ ಫಸ್ಟ್ನೇ ಇನ್ಕಮ್ ಬಂದು ನಮಗೆ ರೀಟೇಲ್ ಪ್ರಾಫಿಟ್ ಸಿಗ್ತಾ ಹೋಗ್ತಾ ಇದೆ ಅಪ್ ಟು 30%. ಸೊ ನಮಗೆ ಪ್ರೀವಿಯಸ್ ಕಂಪನಿನಲ್ಲಿ 10 to 20% ಮಾತ್ರ ರೀಟೇಲ್ ಪ್ರಾಫಿಟ್ ಇತ್ತು. ಬಟ್ ಇಲ್ಲಿ ಅಪ್ ಟು 30% ರೀಟೇಲ್ ಪ್ರಾಫಿಟ್ ಇರೋದ್ರಿಂದ ಸೊ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಎರಡನೇದು ಬಂದು ಬಿಸ್ನೆಸ್ ಬಿಲ್ಡರ್ ಬೋನಸ್ ಇದೆ 5%. ಮೂರನೇದು ಟೀಮ್ ಬಿಲ್ಡರ್ ಬೋನಸ್ ಇದೆ 25%. ನಾಲ್ಕನೇದು ಪವರ್ ಸ್ಟಾರ್ಟ್ ಬೋನಸ್ ಇದೆ 10%. 5ನೇದು ಇನ್ಫಿನಿಟಿ ಬೋನಸ್ ಇದೆ 15%. 6ನೇದು ಅನ್ಲಿಮಿಟೆಡ್ ಕಾರ್ ಫಂಡ್ ಸಿಗ್ತಾ ಇದೆ 5%. 7ನೇ ಇನ್ಕಮ್ ಅನ್ಲಿಮಿಟೆಡ್ ಹೌಸ್ ಫಂಡ್ ಸಿಗ್ತಾ ಇದೆ 5%. 8ನೇ ಇನ್ಕಮ್ ಇದೆ ಲಕ್ಸುರಿ ಬೋನಸ್ ಅಂತ 3%. ಸೊ ಟೋಟಲ್ ಇಲ್ಲಿ 8 ತರದ ಇನ್ಕಮ್ಗಳನ್ನ ನಾವು ಪಡ್ಕೋಬಹುದು. ಸೊ ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನಿಮಗೆ. ಸೊ ಇಲ್ಲಿ ಫಸ್ಟ್ನೇ ಇನ್ಕಮ್ ಬರುತ್ತೆ ನಿಮಗೆ ರೀಟೇಲ್ ಪ್ರಾಫಿಟ್. ಸೊ ನಮಗೆ ರೀಟೇಲ್ ಪ್ರಾಫಿಟ್ ನಾನು ಆಲ್ರೆಡಿ ಹೇಳಿದಾಗೆ ಅಪ್ ಟು 30% ಸಿಗ್ತಾ ಇದೆ ವಿತ್ ಆಲ್ ಆಫರ್ಸ್. ಏನ್ ಪ್ರೀವಿಯಸ್ ಕಂಪನಿನಲ್ಲಿ ನಮಗೆ ಆಫರ್ಸ್ ಇತ್ತು, ಆ ಎಲ್ಲ ಆಫರ್ಸ್ಗಳು ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಫಸ್ಟ್ನೇ ಜಾಯ್ನಿಂಗ್ ಆಫರ್ ಇರುತ್ತೆ, ರೀಪರ್ಚೇಸ್ ಆಫರ್ ಇರುತ್ತೆ, ಕನ್ಸಿಸ್ಟೆನ್ಸಿ ಆಫರ್ ಇರುತ್ತೆ, ಲಕ್ಕಿ ಡಿಪ್ ಆಫರ್ ಇರುತ್ತೆ, ಅಗೇನ್ ಸ್ಪೆಷಲ್ ರೀಪರ್ಚೇಸ್ ಆಫರ್ಗಳು ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ, ಒಂದು ಪ್ರಾಡಕ್ಟ್ ರೇಟ್ ಸೊ ಮಿನಿಮಮ್
₹130 ಇದ್ರೆ ನಮಗೆ ₹100 ಸಿಗುತ್ತೆ. ಸೊ ಅಂದರೆ 30% ಡಿಸ್ಕೌಂಟ್ ಸಿಕ್ಕಿರೋದ್ರಿಂದ ಸೊ ಒಂದಷ್ಟು ಜನಕ್ಕೆ ನಾವು ಮಾರ್ಜಿನ್ ಕೊಟ್ಟರು ಕೂಡ 10 to 20% ಮಾರ್ಜಿನ್ ಕೊಟ್ಟರು ಕೂಡ ಇನ್ನೂ 10% ನಮ್ಮ ಖರ್ಚುಗಳಿಗೆ ಉಳ್ಕೊಂಬಿಡುತ್ತೆ. ಸೊ ಎರಡನೇ ಇನ್ಕಮ್ ಬರುತ್ತೆ ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಂತ 5% ಸಿಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಈ ಲೆವೆಲ್ನ ನಾವು ಕರಿತೀವಿ ವಿನ್ಫಿನಿತಿಸ್ಟ್ ಅಂತ. ಸೊ ಈ ಎರಡನೇ ಇನ್ಕಮ್ ಯಾವ ಥರ ಬರುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾವು ಪ್ರೀವಿಯಸ್ ಕಂಪನಿನಲ್ಲಿ 6 lakhs ಇಂದ ಬಿಸ್ನೆಸ್ನ ಶುರು ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಸೊ ನಾವು ಪ್ರೀವಿಯಸ್ ಕಂಪನಿನಲ್ಲಿ ಸ್ನೇಹಿತರೆ 6 ಲೆಗ್ಗಿಂದ ಬಿಸ್ನೆಸ್ನ ಶುರು ಮಾಡಬೇಕಿತ್ತು. ಬಟ್ ಇಲ್ಲಿ 2 ಲೆಗ್ ಇರುತ್ತೆ ನಮಗೆ. ಸೊ ಅಂದರೆ ನಾವಾಗಿರ್ತೀವಿ, ನಮಗೆ 2 ಟೀಮ್ ಇರುತ್ತೆ, ಟೀಮ್ ಎ ಮತ್ತು ಟೀಮ್ ಬಿ ಮಾತ್ರ ಇಲ್ಲಿರುತ್ತೆ. ಸೊ ಓವರ್ ಆಲ್ ನಾವಿಲ್ಲಿ ಯಾರೇ ಬಿಸ್ನೆಸ್ನ ಶುರು ಮಾಡಿದ್ರು ಜಸ್ಟ್ 2 ಟೀಮ್ ಇದ್ರೆ ಸಾಕು, ನಮಗೆ ಇಲ್ಲಿ ಒಂದು ಒಳ್ಳೆ ಲೆವೆಲ್ನ ರೀಚ್ ಆಗ್ಬೋದು, ಒಳ್ಳೆ ಫ್ಯೂಚರ್ನ ನಾವು ಕಂಡ್ಕೋಬಹುದು. ಸೊ ಇಲ್ಲಿ ನಿಮಗೆ ಒಂದು BVಗೆ ಸೊ ಜಸ್ಟ್ ₹2 ಥರ ಕೌಂಟ್ ಆಗುತ್ತೆ. BV ಮೀನ್ಸ್ ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ₹1000 ಏನಾದರೂ ಬಿಲ್ ಮಾಡಿದ್ದೆ ಆದರೆ ನಮಗೆ 500 BV ಬರುತ್ತೆ. ಅಂದರೆ ಒಂದು BVಗೆ ಮಿನಿಮಮ್ ಜಸ್ಟ್ ₹2 ಕೌಂಟ್ ಆಗುತ್ತೆ. ಸೊ ಸ್ನೇಹಿತರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾವಿದ್ದೀವಿ, ನಮಗೆ ಟೀಮ್ ಎ ಇದೆ, ಟೀಮ್ ಬಿ ಇದೆ. ಸೊ ಟೀಮ್ ಎನಲ್ಲಿ 500 BV, ಸೊ ಟೀಮ್ ಬಿ ನಲ್ಲಿ 500 BV ಬಂದರೆ ಸಾಕು. ಅಂದರೆ ಮಿನಿಮಮ್ ₹1000 ಪರ್ಚೇಸ್ ಲೆಫ್ಟ್ ಸೈಡಲ್ಲಿ, ₹1000 ಪರ್ಚೇಸ್ ರೈಟ್ ಸೈಡ್ ಟೀಮಲ್ಲಿ ಆದರೆ ಸಾಕು, ನಮಗೆ 500 BV ಬಂದ್ಬಿಡುತ್ತೆ. ಸೊ 500 BV ಬಂದರೆ ನಮಗೆ 1 ಪಾಯಿಂಟ್ ಅಂತ ಕರೀತಾರೆ. ಸೊ ನಿಮ್ಮ ಲೆಫ್ಟ್ ಟೀಮ್ ಎ 500 BV, ಟೀಮ್ ಬಿ 500 BV ಬಂದರೆ ನಿಮಗೆ 1 ಪಾಯಿಂಟ್ ಬಂತು. ಸೊ ಕಂಪನಿ ಈಗ 1 ಪಾಯಿಂಟ್ಗೆ ಕೊಡ್ತಾ ಇರೋವಂಥ ಇನ್ಕಮ್ ನೋಡಿದ್ರೆ ₹50 ಕೊಡುತ್ತೆ ಸ್ನೇಹಿತರೆ 1 ಪಾಯಿಂಟ್ಗೆ. ಸೊ ಇಲ್ಲಿ ಒಂದು ಕ್ಯಾಪಿಂಗ್ ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಈ ಇನ್ಕಮ್ನ ನಾವು 10,000ವರೆಗೂ ಅರ್ನ್ ಮಾಡ್ಬೋದು. ಸೊ ಈ ಇನ್ಕಮ್ನ ನಾವು 10,000ವರೆಗೂ ಪರ್ ಮಂತ್ ಅರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 500 BV ಕಡೆ ಇರೋ ಕಡೆ ನೀವೇನಾದರೂ 5,000 BV, ಇಲ್ಲಿ 5,000 BV ಕೊಟ್ಟಿದ್ರೆ ಅವಾಗ ನಿಮ್ಮ ಪಾಯಿಂಟ್ಸ್ ಎಷ್ಟಾಯಿತು? 10 ಪಾಯಿಂಟ್ಸ್ ಆಗುತ್ತೆ. 10 ಪಾಯಿಂಟ್ಸ್ ಅಂತ ಕರೆದ್ರೆ 1 ಪಾಯಿಂಟ್ಗೆ ₹50 ಅಂದರೆ ಆಗ ನಿಮ್ಮ ಟೀಮ್ ಬಿಸ್ನೆಸ್ ಬಿಲ್ಡರ್ ಬೋನಸ್ ಎಷ್ಟಿರುತ್ತೆ ಅಂದರೆ ₹500 ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಬಿಸ್ನೆಸ್ ಬಿಲ್ಡರ್ ಬೋನಸ್ನ ತೊಗೊಬೋದು. ಈ ಲೆವೆಲ್ನ ನಾವು ವಿನ್ಫಿನಿತಿಸ್ಟ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಸೊ ಅಕಸ್ಮಾತ್ ನಿಮ್ದೇನಾದರೂ ಒಂದೇ ಟೀಮ್ ಇದೆ ಅಂದ್ಕೊಳ್ಳಿ, ಟೀಮ್ ಬಿ ಇಲ್ಲ, ಸೊ ನಿಮ್ಮ ಸೆಲ್ಫ್ ಪರ್ಚೇಸ್ ಇರುತ್ತೆ ಅಲ್ವಾ. ಸೊ ಆ ಸೆಲ್ಫ್ ಪರ್ಚೇಸ್ ಏನಾಗುತ್ತೆ, ನಿಮ್ಮ ಯಾವುದು ಲೆಸ್ಸರ್ ಟೀಮ್ ಇದೆ, ಯಾವ ಬಿಸ್ನೆಸ್ ವ್ಯಾಲ್ಯೂಮ್ ಕಮ್ಮಿ ಇರುತ್ತೆ ಆ ಟೀಮ್ಗೆ ಆ ಪಾಯಿಂಟ್ಸು ಆ್ಯಡ್ ಆಗುತ್ತೆ. ಸೊ ಪರ್ಸ್ನಲ್ BV ಏನಿರುತ್ತೆ ಅದು ನಿಮ್ಮ ಕಮ್ಮಿ ಬಿಸ್ನೆಸ್ ಯಾವ ಟೀಮ್ನಲ್ಲಿದೆ ಅದಕ್ಕೆ ಆ್ಯಡ್ ಆಗಿ ನಿಮಗೆ ಮ್ಯಾಚಿಂಗು ಸಿಕ್ಬಿಡುತ್ತೆ. ಇಲ್ಲಿ ಪರ್ಸನ್ ಮ್ಯಾಚ್ ಇಲ್ಲ, ಓನ್ಲಿ ಬಿಸ್ನೆಸ್ ಮ್ಯಾಚ್ ಇರುತ್ತೆ. ಸೊ ಅಗೇನ್ ನಾವು ಪ್ರಾಡಕ್ಟ್ ಓರಿಯೆಂಟಲ್ಲೇ ಇರ್ತೀವಿ. ಸೊ ಈ ನಿಮಗೆ ಬೋನಸ್ಸು ವಿನ್ಫಿನಿಟಿಸ್ಟ್ ಅನ್ನೋ ಲೆವೆಲಿಂದ ಹಿಡಿದು ಪ್ಲಾಟಿನಮ್ ಡೈರೆಕ್ಟರ್ ಲೆವೆಲ್ವರೆಗೂ ಸಿಗುತ್ತೆ. ಸೊ ಎವ್ರಿ ಮಂತ್ ನೀವು ಬಿಸ್ನೆಸ್ನ ಮಾಡಿ ಆದಮೇಲೆ ಇನ್ಕಮ್ ತೊಗೊಂಡ್ಮೇಲೆ ಆ್ಯಸ್ ಯೂಶುವಲ್ ಬಿಸ್ನೆಸ್ 0 ಆಗುತ್ತೆ. ಸೊ ಒನ್ಸ್ ಕಂಪನಿ ನಮಗೆ ಇನ್ಕಮ್ ಪೇ ಮಾಡಿದ ತಕ್ಷಣ ಇಲ್ಲಿ ಕೂಡ ಮಂತ್ಲಿ ಇನ್ಕಮ್ ಇದೆ. ಸೊ ತಿಂಗ್ಳಿಗೆ ಒಂದ್ಸಲ ಇನ್ಕಮ್ ಇದೆ ಮಾತ್ರ. ಸೊ ಇದು ವೀಕ್ಲಿ ಇನ್ಕಮ್ ಅಲ್ಲ. ಸೊ ಸೇಮ್ ಪ್ರೀವಿಯಸ್ ಕಂಪನಿನಲ್ಲಿ ಏನಿದ್ವಿ ಅದೇ ಥರ ಇರುತ್ತೆ. ಸೊ ನಿಮ್ಮ ಓವರ್ ಆಲ್ BV ಆದಮೇಲೆ ಬಿಸ್ನೆಸ್ ಆದಮೇಲೆ ಏನು ಇನ್ಕಮ್ ಪಡ್ಕೋತೀರಾ ಅದಾದಮೇಲೆ ಬಿಸ್ನೆಸ್ ವ್ಯಾಲ್ಯೂಮ್ ಏನಾಗುತ್ತೆ 0 ಆಗುತ್ತೆ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಬಿಸ್ನೆಸ್ ಬಿಲ್ಡರ್ ಬೋನಸ್ನ ಅಂದರೆ ಸೊ ನಿಮಗೆ ಲೆಫ್ಟ್ ಸೈಡ್ ಟೀಮಲ್ಲಿ 500 BV ಬಂದು ರೈಟ್ ಸೈಡ್ ಟೀಮಲ್ಲಿ 500 BV ಬಂದರೆ 1 ಪಾಯಿಂಟ್ ಅಂತ ಕರೀತಾರೆ. ಸೊ ನಿಮಗೆ ಕಂಪನಿ PDF ಆಲ್ರೆಡಿ ಕಳಿಸಿದೀವಿ, ಅದರಲ್ಲಿ ಇದ್ರ ಬಗ್ಗೆ ಇರುತ್ತೆ. ಸೊ ಒಂದ್ಸಲ ನಾನು ಹೇಳ್ಬಿಡ್ತೀನಿ ಈ ಫಂಡ್ ಯಾವ ಥರ ಬರುತ್ತೆ ಅಂದರೆ BBB ಅಂದರೆ ಬಿಸ್ನೆಸ್ ಬಿಲ್ಡರ್ ಬೋನಸ್ ಪಾಯಿಂಟ್ ವ್ಯಾಲ್ಯೂಮ್ನ ಕಂಪನಿ ಫಸ್ಟು ಮಾಡುತ್ತೆ. ಸೊ ಅದು ಯಾವ ಥರ ಬರುತ್ತೆ ಅಂದರೆ ಕಂಪನಿ ಟರ್ನ್ ಓವರ್ ಏನಿರುತ್ತೆ ಆ ಮಂತಲ್ಲಿ ಅದ್ರ 5% ಟೋಟಲ್ BV ಆಫ್ ಕಂಪನಿ ಡಿವೈಡೆಡ್ ಬೈ ಟೋಟಲ್ BBB ಪಾಯಿಂಟ್ಸ್ ಆಫ್ ಮಂತನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವಾಗ ಕಂಪನಿಗೆ ಪಾಯಿಂಟ್ ವ್ಯಾಲ್ಯೂಮ್ ಸಿಗುತ್ತೆ. 5% ಆಫ್ ಟೋಟಲ್ BV ಆಫ್ ಕಂಪನಿ ಡಿವೈಡೆಡ್ ಬೈ ಟೋಟಲ್ BBB ಪಾಯಿಂಟ್ಸ್ ಅಂದರೆ ಬಿಸ್ನೆಸ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ PVಗೆ ಕನ್ವರ್ಟ್ ಮಾಡ್ಕೋತಾರೆ. ಸೊ ಅದನ್ನ ಯಾವ ಥರ ಕೊಡ್ತಾರೆ ಅಂದರೆ BB ಬೋನಸ್ ಅಂದರೆ ಬಿಸ್ನೆಸ್ ಬಿಲ್ಡರ್ ಬೋನಸ್ ಯಾವ ಥರ ಬರುತ್ತೆ ಅಂದರೆ ನಿಮ್ಮ ಟೋಟಲ್ BBB ಪಾಯಿಂಟ್ಸ್ ಎಷ್ಟಿರುತ್ತೆ ಅಂದರೆ ನಾವು ಮಾಡಿರೋಂಥ ಬಿಸ್ನೆಸ್ ಪಾಯಿಂಟ್ಸ್ ಎಷ್ಟಿರುತ್ತೆ ಇಂಡಿವಿಜುವಲ್ ಇಂಟು ಸೊ ಆಲ್ರೆಡಿ ಏನು ಬಂತು BBB ಪಾಯಿಂಟ್ ವ್ಯಾಲ್ಯೂಮ್
ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ. ನಾನು ಇದ್ರನ್ನ ಎಕ್ಸಾಂಪಲ್ ಹೇಳ್ತೀನಿ, ಜಸ್ಟ್ ಇದು ನಿಮಗೆ ರೆಫರೆನ್ಸ್ ಅಷ್ಟೇ, ಇದ್ರ ಬಗ್ಗೆ ನೀವು PDF ಅಲ್ಲಿ ತಿಳ್ಕೊಬೋದು. ಸೊ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಅಪ್ರಾಕ್ಸಿಮೇಟ್ ಒಂದು PV ಅಂದರೆ ಬಿಸ್ನೆಸ್ ಬಿಲ್ಡರ್ ಪಾಯಿಂಟ್ ವ್ಯಾಲ್ಯೂಮ್ 50 ರೂಪಾಯಿ ಬರುತ್ತೆ ಒಂದು ಪಾಯಿಂಟ್ಗೆ, ಕಮ್ಮಿ ಅಂದರೂ 50 ರೂಪಾಯಿ ನಮಗೆ ಬರುತ್ತೆ. ಸೊ ಮೂರನೇ ಇನ್ಕಮ್ ಬರುತ್ತೆ ವಿನ್ಫಿನಿತಲ್ಲಿ, ಟೀಮ್ ಬಿಲ್ಡರ್ ಬೋನಸ್ ಅಂತ ಕರಿತೀವಿ. ಸೊ ಇದು ಕೂಡ ಕಂಗ್ರ್ಯಾಚುಲೇಷನ್ಸ್, ಕಂಪನಿ 25% ಕೊಡ್ತಾ ಇದೆ. ಸೊ ಈ ಲೆವೆಲ್ನ ಕರೀತಾರೆ ಬ್ರಾನ್ಸ್ ಡೈರೆಕ್ಟರ್. ಸೊ ಇದು ಯಾವ ಥರ ಕೌಂಟ್ ಆಗುತ್ತೆ ಅಂದರೆ, ಸೊ ನೀವು ಅಂದರೆ ನೀವಿರ್ತೀರ. ಸೊ 2 ಟೀಮ್ ಇದೆ ಆಲ್ರೆಡಿ ನಾನು ಹೇಳಿದ್ದೀನಿ, ಟೀಮ್ ಎ ಟೀಮ್ ಬಿ. ಸೊ 2,500 BV ಲೆಫ್ಟ್ ಸೈಡ್ ಟೀಮ್ ಎ ಟೀಮಲ್ಲಿ, ಸೊ 2,500 ಟೀಮ್ ಬಿ ನಲ್ಲಿ ಬಂದರೆ ಸಾಕು, ನಿಮಗೆ 1 ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೀವು ಟೀಮ್ ಬಿಲ್ಡರ್ ಬೋನಸ್ಗೆ ಎಲಿಜಿಬಲ್ ಆಗಬೇಕು ಅಂದರೆ ನಿಮ್ಮ ಲೆಫ್ಟ್ ಸೈಡ್ ಟೀಮಲ್ಲಿ 2,500 BV, ರೈಟ್ ಸೈಡ್ ಟೀಮಲ್ಲಿ ಟೀಮ್ ಬಿನಲ್ಲಿ 2,500 BV ಬಂದರೆ ಸಾಕು, 1 ಪಾಯಿಂಟ್ ಆಗುತ್ತೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಜಸ್ಟ್ 5,000 ರೂಪಾಯಿ ಬಿಸ್ನೆಸ್ ಆನ್ ಲೆಫ್ಟ್ ಸೈಡ್ ಟೀಮ್, 5,000 ರೂಪಾಯಿ ಬಿಸ್ನೆಸ್ ಆನ್ ರೈಟ್ ಸೈಡ್ ಟೀಮ್. ಸೊ ಇಷ್ಟು ಬಂದರೆ ಸಾಕು, ನಿಮಗೆ 1 ಪಾಯಿಂಟ್ ಸಿಗುತ್ತೆ. ಸೊ ಇಲ್ಲಿ ಕಂಪನಿ 1 ಪಾಯಿಂಟ್ಗೆ ನಮಗೆ ಅಗೈನ್ 220 ರೂಪೀಸ್ನ ಪೇ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲೂ ಕೂಡ ಲಿಮಿಟ್ ಇದೆ. ಸೊ ಹೈಯೆಸ್ಟ್ ಇನ್ಕಮ್ ನೀವಿಲ್ಲಿ 1 ಲ್ಯಾಕ್ವರೆಗೂ ಪಡ್ಕೋಬಹುದು. ಸೊ ಟೀಮ್ ಬಿಲ್ಡರ್ ಬೋನಸ್ನ ನೀವು ತಿಂಗಳಿಗೆ 1 ಲ್ಯಾಕ್ವರೆಗೂ ತೊಗೋಬಹುದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲೊಂದು 50,000 BV ಮಾಡಿದ್ದೀರಾ, ಇಲ್ಲೂ ಒಂದು 50,000 BV ಮಾಡಿದ್ದೀರಾ ಅಂದರೆ ಆಗ ನಿಮ್ಮ ಪಾಯಿಂಟ್ ವ್ಯಾಲ್ಯೂಮ್ ಆಗುತ್ತೆ, ಪಾಯಿಂಟ್ಸ್ ಆಗುತ್ತೆ 20 ಪಾಯಿಂಟ್ಸ್ ಬರುತ್ತೆ. ಸೊ ಆ 20 ಪಾಯಿಂಟ್ಸ್ ಇಂಟು 220 ರೂಪೀಸ್ ಥರ ಕೌಂಟ್ ಆಗುತ್ತೆ. ನಾನು ನಿಮಗೆ ಕೊನೆಯಲ್ಲಿ ಎಕ್ಸಾಂಪಲ್ಸ್ ತೋರಿಸ್ತೀನಿ. ನೆಕ್ಸ್ಟ್ 4ನೇ ಇನ್ಕಮ್ ಬರುತ್ತೆ. ಅಗೇನ್ ಇದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮಗೆ ಫಾರ್ಮುಲಾ PDF ಅಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. 4ನೇ ಇನ್ಕಮ್ ಯಾವ ಥರ ಬರುತ್ತೆ ಅಂದರೆ ಪವರ್ ಸ್ಟಾರ್ಟ್ ಬೋನಸ್ ಅಂತ ಕರಿತೀವಿ, PSB 10% ಸಿಗುತ್ತೆ ಸ್ನೇಹಿತರೆ. ಇದು ಕೂಡ ಅಷ್ಟೇ, ನಿಮ್ಮ ಟೀಮ್ ಎ ಮತ್ತು ಟೀಮ್ ಬಿ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಟೀಮ್ ಎನಲ್ಲಿ 2,500 BV, ಟೀಮ್ ಬಿನಲ್ಲಿ 2,500 BV. ಆ್ಯಸ್ ಯೂಶುವಲ್ ಟೀಮ್ ಬಿಲ್ಡರ್ ಬೋನಸಲ್ಲಿ ಏನು ತೊಗೊಂಡಿರ್ತೀರ ಆ ಥರ ಸೇಲ್ಸ್ ಕೊಟ್ಟರೆ ಸಾಕು, ನಿಮಗೆ 1 ಪಾಯಿಂಟ್ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ 1 ಪಾಯಿಂಟ್ಗೆ ನಿಮಗೆ ಮಿನಿಮಮ್ 140 ರೂಪೀಸ್ ಈಗ ಅರ್ಲಿಯರಲ್ಲಿ ಸಿಗುತ್ತೆ. ಕಂಪನಿ ಟರ್ನ್ ಓವರ್ ಜಾಸ್ತಿ ಆಗ್ತಿದ್ದಂತೆ ಈ ಇನ್ಕಮ್ ಇನ್ನೂ ನಮಗೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದಕ್ಕೂ ಕೂಡ ಲಿಮಿಟೇಷನ್ ಇದೆ, ಕ್ಯಾಪಿಂಗ್ ಇದೆ. ತಿಂಗಳಿಗೆ ಹೈಯೆಸ್ಟ್ ಇನ್ಕಮ್ 80,000ವರೆಗೂ ನಾವು ಈ ಇನ್ಕಮ್ನ ಪಡ್ಕೋಬಹುದು. ಜಸ್ಟ್ ಈ ಇನ್ಕಮ್ಗೆ ಎಲಿಜಿಬಲ್ ಆಗೋಕ್ಕೆ ನಾವು 5,000 ರೂಪಾಯಿ ಬಿಸ್ನೆಸ್ ಅಂದರೆ 3 ಮಂತ್ಸ್ ಬ್ರಾನ್ಸ್ ಡೈರೆಕ್ಟರ್ ಲೆವೆಲ್ನ ಮೈಂಟೈನ್ ಮಾಡಿದರೆ ಸಾಕು. ಅಂದರೆ 5,000 ಬಿಸ್ನೆಸ್ ಏನಿದೆ, ಜಸ್ಟ್ 3 ಮಂತ್ಸ್ ಮೈಂಟೈನ್ ಮಾಡಿದರೆ ಸಾಕು, ನಾವು ಈ ಇನ್ಕಮ್ಗೆ ಎಲಿಜಿಬಲ್ ಆಗ್ತೀವಿ. ಸೊ ಯಾರೆಲ್ಲ ಡೈರೆಕ್ಟರ್ ಅಂಡ್ ಅಬೌವ್ ಲೀಡರ್ಸ್ ಇದ್ದೀರಿ ಅವರಿಗೆ ಗುಡ್ ನ್ಯೂಸ್ ಇದೆ, ಅದು ಕಂಪನಿ ಲೇಟಾಗಿ ಅನೌನ್ಸ್ ಮಾಡುತ್ತೆ. ಸೊ 5ನೇ ಇನ್ಕಮ್ ಬರುತ್ತೆ ನಿಮಗೆ ಇನ್ಫಿನಿಟಿ ಬೋನಸ್ 15% ಸಿಗುತ್ತೆ ಸ್ನೇಹಿತರೆ. ಈ ಲೆವೆಲ್ನ ಕರಿತೀವಿ ಸಿಲ್ವರ್ ಡೈರೆಕ್ಟರ್. ಅಗೇನ್ ನಿಮ್ಮ ಟೀಮ್ ಎನಲ್ಲಿ 50,000 BV, ಟೀಮ್ ಬಿನಲ್ಲಿ 50,000 BV ಮಾಡಿದ್ರೆ ಸಾಕು, ನಮಗೆ 1 ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ಮಿನಿಮಮ್ ಎ ಟೀಮಲ್ಲಿ 1 ಲಕ್ಷ ಬಿಸ್ನೆಸ್, ಬಿ ಟೀಮಲ್ಲಿ 1 ಲಕ್ಷ ಬಿಸ್ನೆಸ್ ಕೊಟ್ಟರೆ ಸಾಕು, ನಮಗೆ 1 ಪಾಯಿಂಟ್ ಕೌಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ 1 ಪಾಯಿಂಟ್ಗೆ ನಮಗೆ ಮಿನಿಮಮ್ 4,200 ರೂಪೀಸ್ ಸಿಗ್ತಾ ಇದೆ ಸ್ನೇಹಿತರೆ. ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಖುಷಿ ವಿಷಯ ಏನಂದರೆ ಇಲ್ಲಿ ಯಾವುದೇ ಥರದ ನಮಗೆ ಕ್ಯಾಪಿಂಗ್ ಇಲ್ಲ. ಸೊ ಹೆಸರಲ್ಲೇ ಇದೆ ಇನ್ಫಿನಿಟಿ ಬೋನಸ್ ಅಂತ. ನಾವು ಈ ಬೋನಸ್ನ ತಿಂಗಳಿಗೆ ಎಷ್ಟು ಬೇಕಾದರೂ ಹರ್ನ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಟೀಮ್ ಸ್ಟ್ರಕ್ಚರ್. ಸೊ 2 ಟೀಮ್ ಇರೋದ್ರಿಂದ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ 6ನೇ ಇನ್ಕಮ್ ಬರ್ತಾ ಇದೆ ನಮಗೆ ಅನ್ಲಿಮಿಟೆಡ್ ಕಾರ್ ಫಂಡ್. ಸ್ನೇಹಿತರೆ ಪ್ರೀವಿಯಸ್ ಕಂಪನಿನಲ್ಲಿ ನಮ್ಗೆ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇತ್ತು, ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಏನು 5ನೇ ಇನ್ಕಮ್ ಶುರುವಾಗುತ್ತೆ ಇಲ್ಲಿಂದ ಯಾವುದೇ ಲಿಮಿಟೇಷನ್ಸ್ ಇರಲ್ಲ, ನೀವು ಎಷ್ಟು ಬೇಕಾದರೂ ಹರ್ನ್ ಮಾಡ್ಬೋದು. ಸೊ 6ನೇ ಇನ್ಕಮ್ ಬರುತ್ತೆ ಅನ್ಲಿಮಿಟೆಡ್ ಕಾರ್ ಫಂಡ್, UCF ಅಂತ ಕರಿತೀವಿ. 5% ಸಿಗ್ತಾ ಇದೆ. ಈ ಲೆವೆಲ್ ರೀಚ್ ಆದರೆ ನಿಮ್ಮನ್ನ ಪ್ಲಾಟಿನಮ್ ಡೈರೆಕ್ಟರ್ ಅಂತ ಕರೀತಾರೆ. ಸೇಮ್ ನಿಮ್ದು ಆಲ್ರೆಡಿ ಎ ಟೀಮ್ ಇದೆ, ಸೊ ಬಿ ಟೀಮ್ ಇದೆ. ಏನು ಇನ್ಫಿನಿಟಿ ಬೋನಸ್ಗೆ 50,000 BV ತೊಗೊಂಡಿದ್ರಿ, ಸೇಮ್ 50,000 BV ಲೆಫ್ಟ್ ಸೈಡು, 50,000 BV ರೈಟ್ ಸೈಡ್ ತೊಗೊಂಡ್ರೆ ಸಾಕು, ನಿಮಗೆ 1 ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. 1 ಪಾಯಿಂಟ್ಗೆ ಮಿನಿಮಮ್ 3,000 ರೂಪಾಯಿ ನಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಇಲ್ಲೂ ಕೂಡ ಯಾವುದೇ ಕ್ಯಾಪಿಂಗ್ ಇರಲ್ಲ, ಅನ್ಲಿಮಿಟೆಡ್ ಫಂಡ್ನ ನೀವು ಇಲ್ಲಿ ಅರ್ನ್ ಮಾಡಬಹುದು. ನಿಮ್ಮ BV ಎಷ್ಟು ಜಾಸ್ತಿ ಆಗುತ್ತೆ ಲೆಫ್ಟ್ ಟು ರೈಟ್ ಸೈಡಲ್ಲಿ, ಸೊ ಈಕ್ವಲ್ ಆಗುತ್ತೆ, ಅಷ್ಟು ಪಾಯಿಂಟ್ಸ್ ನೀವು ತೊಗೋಬಹುದು, ಅಷ್ಟು ಇನ್ಕಮ್ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಈ ಕಾರ್ ಫಂಡ್ನ ತೊಗೋಬೇಕು ಅಂದರೆ ಆಸ್ ಯೂಶುವಲ್
3 months ನಾವು ಇದನ್ನ ಮೇಂಟೈನ್ ಮಾಡಬೇಕು. ಅಂದರೆ ಲೆಫ್ಟ್ ಸೈಡ್ ಟೀಮ್ ಮೇಲೆ 50,000, ರೈಟ್ ಸೈಡ್ ಟೀಮ್ ಮೇಲೆ 50,000 ಮೇಂಟೈನ್ ಮಾಡಿದ್ರೆ ಸಾಕು, ನಮಗೆ ಈ ಫಂಡ್ಗೆ ಎಲಿಜಿಬಲ್ ಆಗ್ತೀವಿ. ಸೊ 7ನೇ ಇನ್ಕಮ್ ಬರುತ್ತೆ ನಿಮಗೆ ಅನ್ಲಿಮಿಟೆಡ್ ಹೌಸ್ ಫಂಡ್, UHF ಅಂತ ಕರಿತೀವಿ. 5% ಸಿಗುತ್ತೆ. ಇದನ್ನ ಎಂಬ್ರಾಯ್ಡ್ ಲೆವೆಲ್ ಅಂತ ಕರೀತಾರೆ, ಎಂಬ್ರಾಯ್ಡ್ ಡೈರೆಕ್ಟರ್ ಅಂತ. ಇಲ್ಲಿ ಕೂಡ ಸೇಮ್ ಕಾರ್ ಫಂಡ್ಗೆ ಏನು ಮಾಡಿದ್ವಿ, ಇನ್ಫಿನಿಟಿ ಬೋನಸ್ಗೆ ಏನು ಮಾಡಿದ್ವಿ ಅಷ್ಟೇ ಕೆಲಸ ಮಾಡಬೇಕಾಗಿರೋದು. ಸೊ ಟೀಮ್ ಎನಲ್ಲಿ 50,000 BV, ಟೀಮ್ ಬಿ ನಲ್ಲಿ 50,000 BV. ಅಂದ್ರೆ ಲೆಫ್ಟ್ ಸೈಡ್ ಟೀಮ್ ಅಲ್ಲಿ 1 ಲಕ್ಷ ಬಿಸ್ನೆಸ್, ರೈಟ್ ಸೈಡ್ ಟೀಮ್ ಅಲ್ಲಿ 1 ಲಕ್ಷ ಬಿಸ್ನೆಸ್ ಮಾಡಿದ್ರೆ ಸಾಕು, ನಿಮಗೆ 1 ಪಾಯಿಂಟ್ ಅಂತ ಸಿಗುತ್ತೆ. ಸೊ 1 ಪಾಯಿಂಟ್ಗೆ ಇಲ್ಲಿ ನಮಗೆ 3,200 ರೂಪಾಯಿ ಸಿಗುತ್ತೆ. ಇಲ್ಲೂ ಕೂಡ ಯಾವುದೇ ತರಹದ ಕ್ಯಾಪಿಂಗ್ ನಮಗೆ ಇರಲ್ಲ. ಸೊ ಈ ಹೌಸ್ ಫಂಡ್ ತಗೋಬೇಕು ಅಂದ್ರೆ ನಾವು ಜಸ್ಟ್ ಆಲ್ರೆಡಿ 3 months ಕಾರ್ಗೆ ಮೇಂಟೆನೆನ್ಸ್ ಮಾಡಿರ್ತೀವಿ, ಅದ್ರ ಜೊತೆಗೆ ಇನ್ನು 3 months ಮೇಂಟೈನ್ ಮಾಡಿದ್ರೆ ಸಾಕು, ನಾವು ಹೌಸ್ ಫಂಡ್ಗೆ ಎಲಿಜಿಬಲ್ ಆಗಿಬಿಡ್ತೀವಿ. ಸೊ 7ನೇ ಇನ್ಕಮ್ ಬರ್ತಾ ಇದೆ ನಮಗೆ, 8ನೇ ಇನ್ಕಮ್ ಬರುತ್ತೆ. ಸೊ ಲಕ್ಸುರಿ ಫಂಡ್, ಸೊ ಲಕ್ಸುರಿ ಫಂಡ್ LF ಅಂತ ಕರಿತೀವಿ, 3% ಸಿಗ್ತಾ ಇದೆ. ಈ ಲೆವೆಲ್ನ ಕರೀತಾರೆ ರೂಬಿ ಡೈರೆಕ್ಟರ್. ಸೊ ಇಲ್ಲಿ ಏನಾಗುತ್ತೆ, ಟೀಮ್ ಎ ಟೀಮ್ ಬಿ ಎರಡೇ ಟೀಮ್ ನಮ್ಗೆ ಆಲ್ರೆಡಿ ಇದೆ. ಸೊ ಇಲ್ಲಿ ಎ ಟೀಮಲ್ಲಿ ಒಬ್ಬ ಸಿಲ್ವರ್ ಇರಬೇಕು, ಬಿ ಟೀಮಲ್ಲಿ ಒಬ್ಬ ಸಿಲ್ವರ್ ಇರಬೇಕು. ಸೊ ಅವಾಗ ನಿಮ್ಮದು 1 ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. 1 ಪಾಯಿಂಟ್ಗೆ 1,000 to 1,400 ರೂಪೀಸ್ ಸಿಗುತ್ತೆ. ಸೊ ಸಿಲ್ವರ್ ಡೈರೆಕ್ಟರ್ ಅಂದರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ನಿಮ್ಮ ಲೆಫ್ಟ್ ಸೈಡ್ ಟೀಮಲ್ಲಿ 50,000 BV, ರೈಟ್ ಸೈಡ್ ಟೀಮಲ್ಲಿ 50,000 BV ಇರಬೇಕು ಅಂತ. ಸೊ ಆ ಥರ ತೊಗೊಂಡಿರೋರು ನಿಮ್ಮ ಫ್ರಂಟ್ ಲೈನ್ಸ್, ನಿಮ್ಮ ಎನ್ರೋಲ್ಮೆಂಟ್ ಟೀಮಲ್ಲಿ ಲೆಫ್ಟಲ್ಲಿ ಒಬ್ಬ, ರೈಟಲ್ಲಿ ಒಬ್ಬ ಇದ್ರೆ ಸಾಕು, ನೀವು ಲಕ್ಸುರಿ ಫಂಡ್ಗೆ ಎಲಿಜಿಬಲ್ ಆಗ್ತೀರಾ. ಇಲ್ಲಿಂದ ನಿಮಗೆ ಟ್ರಾವೆಲ್ ಫಂಡ್ ಮೀನ್ಸ್ ಲಕ್ಸುರಿ ಫಂಡ್ ಕೂಡ ಸಿಕ್ಬಿಡುತ್ತೆ. ಸೊ ಇದಿಷ್ಟು 8 ರೀತಿಯ ಇನ್ಕಮ್ಗಳನ್ನ ನಮಗೆ ಇವತ್ತು ಸೊ ಕೊಡ್ತಾ ಇದೆ ಕಂಪನಿ. ಸೊ ತುಂಬಾನೇ ಪ್ರಾಫಿಟೇಬಲ್, ತುಂಬಾನೇ ಬೆನಿಫಿಟ್ ಇರುವಂತ ಪ್ಲಾನ್ ಇದೆ. ಸೊ ಎಲ್ಲರೂ ಒಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಜಸ್ಟ್ ನಾನು ಒಂದೆರಡು ಉದಾಹರಣೆಗಳನ್ನ ನಿಮಗೆ ಕೊಡ್ತೀನಿ. ಆ ಉದಾಹರಣೆಗಳ ಪ್ರಕಾರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಅಂದರೆ ನೀವು ನಿಮ್ಮ ಲೆಫ್ಟ್ ಸೈಡ್ ಟೀಮಲ್ಲಿ 1 ಲಕ್ಷ BV ಮಾಡಿದ್ದೀರಾ, ರೈಟ್ ಸೈಡ್ ಟೀಮಲ್ಲಿ 1 ಲಕ್ಷ BV ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅಂದರೆ ಮಿನಿಮಮ್ ಲೆಫ್ಟ್ ಸೈಡ್ ಟೀಮಲ್ಲಿ 2 ಲಕ್ಷ ಸೇಲ್ಸ್, ರೈಟ್ ಸೈಡ್ ಟೀಮಲ್ಲಿ 2 ಲಕ್ಷ ಸೇಲ್ಸ್ ನೀವೇನಾದರೂ ಕೊಟ್ಟರೆ ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ರೀಟೇಲ್ ಪ್ರಾಫಿಟ್ ಆನ್ ದ ಸ್ಪಾಟ್ ನಿಮಗೆ ಕೈ ಸಿಕ್ಬಿಡುತ್ತೆ. ನಾನು 2ನೇ ಇನ್ಕಮಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಬಿಸ್ನೆಸ್ ಬಿಲ್ಡರ್ ಬೋನಸ್, ಸೊ ನಿಮಗೆ ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ 500 ಮ್ಯಾಚ್ ಆದರೆ 1 ಪಾಯಿಂಟ್ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ಸೊ 500 ಪಾಯಿಂಟ್ಗೆ 1 ಪಾಯಿಂಟ್ ಅಂದರೆ, ಸೊ ನಾವಿಲ್ಲಿ ಕೊಡ್ತಾ ಇರೋದು 1 ಲಕ್ಷ BV ಕೊಡ್ತಾ ಇದ್ದೀವಿ. ಸೊ 1 ಲಕ್ಷ BVಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 200 ಬೋನಸ್ ಪಾಯಿಂಟ್ಸ್ ಆಯಿತು. ಸೊ 200 ಪಾಯಿಂಟ್ಸ್ ಆಯಿತು. ಆ 200 ಪಾಯಿಂಟ್ಸ್ಗೆ 1 ಪಾಯಿಂಟ್ಗೆ 50 ರೂಪಾಯಿ ಲೆಕ್ಕ ಹಾಕೊಂಡ್ರೆ ನಾವು ಬಿಸ್ನೆಸ್ ಬಿಲ್ಡರ್ ಬೋನಸ್ ನಮಗೆ ಹತ್ತತ್ರ 10,000 ರೂಪಾಯಿ ಬರುತ್ತೆ. ಸೊ 3ನೇ ಇನ್ಕಮ್ ಬಂದು TBB, ಟೀಮ್ ಬಿಲ್ಡರ್ ಬೋನಸ್. ಇದು ನಮಗೆ ಮ್ಯಾಚ್ ಆಗೋದು 2,500ಕ್ಕೆ ಮ್ಯಾಚ್ ಆಗುತ್ತೆ. ನಾವಿಲ್ಲಿ 1 ಲಕ್ಷ ಕೊಟ್ಟಿರೋದ್ರಿಂದ TBB ಮಿನಿಮಮ್ ನಮಗೆ 40 ಪಾಯಿಂಟ್ ಸಿಗುತ್ತೆ. 1 ಪಾಯಿಂಟ್ಗೆ 220 ರೂಪಾಯಿ ಅಂದರೆ 40 ಪಾಯಿಂಟ್ಗೆ ಲೆಕ್ಕ ಹಾಕಿ 8,800 ರೂಪಾಯಿ ಆಗುತ್ತೆ. ಸೊ 4ನೇ ಇನ್ಕಮ್ ಬಂದು ಪವರ್ ಸ್ಟಾರ್ಟ್ ಬೋನಸ್ ಅಂತ ಇದೆ. ಸೊ ಇದು ಕೂಡ 2,500 BVಗೆ ಮ್ಯಾಚ್ ಆಗುತ್ತೆ. ಸೊ ಅದ್ರ ಪ್ರಕಾರ ನಮಗೆ 40 ಪಾಯಿಂಟ್ಸ್ ಬಂದರೆ 40 ಪಾಯಿಂಟ್ಸ್ ಇಂಟು 140 ರೂಪೀಸ್ 1 ಪಾಯಿಂಟ್ಗೆ ಅಂತ ಲೆಕ್ಕ ಹಾಕೊಂಡ್ರೆ 5,600 ರೂಪಾಯಿ ಆಯಿತು. 4ನೇ ಇನ್ಕಮ್ ಅಂದರೆ 5ನೇ ಇನ್ಕಮ್ ಬರುತ್ತೆ ಇನ್ಫಿನಿಟಿ ಬೋನಸ್. ಸೊ ಇದ್ರ ಪ್ರಕಾರ 50,000 BV, 50,000 ಲೆಫ್ಟ್ ಸೈಡ್, 50,000 ರೈಟ್ ಸೈಡ್ ಬಂದರೆ 1 ಪಾಯಿಂಟ್ ಅಂದರೆ ನಮ್ಮ BV ಇದೆ 1 ಲಕ್ಷ. ಸೊ ಅಲ್ಲಿಗೆ 2 ಪಾಯಿಂಟ್ ಸಿಕ್ತು ನಮಗೆ. 2 ಪಾಯಿಂಟ್ಗೆ 1 ಪಾಯಿಂಟ್ಗೆ 4,200 ರೂಪಾಯಿ ಅಂದರೆ 8,400 ರೂಪಾಯಿ ಆಯಿತು. ಸೊ ಇದೇ ಲೆಕ್ಕಕ್ಕೆ ನಾವು ಇಷ್ಟಕ್ಕೆ ಕೌಂಟ್ ಮಾಡಿ ನೋಡಿದ್ರು ನಮಗೆ ಹತ್ತತ್ರ 18, 23, 31, 32,800 ರೂಪಾಯಿ ಇನ್ಕಮ್ ಬಂತು ಸ್ನೇಹಿತರೆ. ಕರೆಕ್ಟ್ 32,800 ರೂಪಾಯಿ ಬಂತು. ಇದ್ರ ಜೊತೆಗೆ ಏನಾದರೂ ನಾವು ಕಾರ್ ಫಂಡ್ನ ಆ್ಯಡ್ ಮಾಡಿದ್ದೇ ಆದರೆ, ಸೊ ಕಾರ್ ಫಂಡ್ ನಮಗೆ 2 ಪಾಯಿಂಟ್ ಸಿಗುತ್ತೆ. 50,000ಕ್ಕೆ 1 ಅಂದರೆ 1 ಲಕ್ಷಕ್ಕೆ 2 ಪಾಯಿಂಟ್ ಸಿಗುತ್ತೆ. 2 ಪಾಯಿಂಟ್ ಇಂಟು 3,000 ಲೆಕ್ಕ ಹಾಕೊಂಡ್ರೆ 6,000 ರೂಪಾಯಿ ಕಾರ್ ಫಂಡ್ ಸಿಗುತ್ತೆ. ಹೌಸ್ ಫಂಡ್ಗೂ 2 ಪಾಯಿಂಟ್ ಸಿಕ್ತು. 2 ಪಾಯಿಂಟ್ಗೆ 3,200 ರೂಪಾಯಿ ಅಂದರೆ 6,400 ರೂಪಾಯಿ ಬಂತು. ಲಕ್ಸುರಿ ಫಂಡ್ನು ಲೆಕ್ಕ ಹಾಕೊಂಡ್ರೆ 2 ಪಾಯಿಂಟ್ಗೆ 1,400 ರೂಪಾಯಿ ಪ್ರಕಾರ 2,800 ರೂಪಾಯಿ ಬಂತು. ಟೋಟಲ್ ನಮಗೆ ಬರುವಂಥ ಇನ್ಕಮ್ಮು 48,000 ರೂಪೀಸ್ ಆಗಿರುತ್ತೆ. ಜಸ್ಟ್ ನಾವು ಕೊಡ್ತಾ ಇರೋ ಬಿಸ್ನೆಸ್ ಬಂದು 4 lakhs ಅಷ್ಟೇ. ಬರೀ
4 ಲಕ್ಷ ಬಿಸ್ನೆಸ್ಗೆ ನಮ್ಗೆ ಹತ್ತತ್ರ 50,000 ಇನ್ಕಮ್ಮು ಇಲ್ಲಿ ಜನರೇಟ್ ಆಗಿಬಿಡುತ್ತೆ. ಸಿಸ್ಟಮ್ ತುಂಬ ಈಸಿ ಆಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೀವಿಯಸ್ ಕಂಪನಿನಲ್ಲಿ ನಾವು 6 ಲೆಗ್ನ ಮೇಂಟೈನ್ ಮಾಡಬೇಕಿತ್ತು. 6 ಲೆಗ್ ಜೊತೆಗೆ ಸೊ ಒಂದಷ್ಟು ಸೈಡ್ ವ್ಯಾಲ್ಯೂಮ್ ಅಂತ ಬರ್ತಾ ಇತ್ತು. ಒಂದು ಲೈನಲ್ಲಿ ಎಷ್ಟೇ ಬಿಸ್ನೆಸ್ ಬಂದರೂ ನಮಗೆ ಅದು ಇನ್ಕಮ್ನ ಜನರೇಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ತುಂಬಾ ಈಸಿ ಆಗಿದೆ ಪ್ಲಾನ್, ಅರ್ಥ ಮಾಡ್ಕೊಳ್ಳಿ. ಫರ್ದರ್ ಇನ್ಫಾರ್ಮೇಷನ್ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ನಾನು. ಥ್ಯಾಂಕ್ ಯು.